ಜಾತಿ ಜನಗಣತಿ ವರದಿ ಇದಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದ ಚರ್ಚೆ ನಡೀತಿರುವಂತಹ ಸಂದರ್ಭದಲ್ಲಿ ಇವತ್ತು ಸಿಎಂ ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ಕರೆದಿದ್ದಾರೆ. ದಲಿತ ಸಚಿವರುಗಳು, ನಾಯಕರುಗಳು ಜೊತೆಗೆ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರುಗಳು ಅವರೆಲ್ಲ ಸೇರಿಸಿಕೊಂಡು ಸಿಎಂ ಸಭೆ ಮಾಡ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ನಡೀತಾ ಇರುವಂತಹ ಅಹಿಂದ ಸಭೆ, ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಅಹಿಂದ ಸಭೆ ಸಚಿವ ಭೈರತಿ ಸುರೇಶ್, ಬಿ.ಕೆ. ಹರಿಪ್ರಸಾದ್, ಎಚ್.ಎಂ. ರೇವಣ್ಣ, ಜಯಪ್ರಕಾಶ್ ಹೆಗಡೆ, ಕಾಂತರಾಜು, ಬೋಸರಾಜು, ಈ ವರದಿ ಕೊಡುವಂಥ ಸಂದರ್ಭದಲ್ಲಿ ಅಧ್ಯಕ್ಷರಾಗಿದ್ದರು. ರಾಘವೇಂದ್ರ ಹಿಟ್ನಾಳ್, ದ್ವಾರಕನಾಥ್ ಕೂಡ ಹಿಂದುಳಿದ ವರ್ಗದ ಆಯೋಗದ ಮಾಜಿ ಅಧ್ಯಕ್ಷರು. ಜಾತಿ ಜನಗಣತಿ ವರದಿ ಜಾರಿಗೆ ಇವರೆಲ್ಲರೂ ಕೂಡ ಒತ್ತಾಯ ಹಾಕ್ತಾ ಇದ್ದಾರೆ. ಬಿಜೆಪಿ ಸದಸ್ಯರು ಕೂಡ ಇದರಲ್ಲಿ ಸೇರಿದ್ದಾರೆ. ಎನ್ ರವಿಕುಮಾರ್ ಕೂಡ ಇದರಲ್ಲಿ ಸೇರಿದ್ದಾರೆ. ಅಹಿಂದ ನಾಯಕರ ಸಭೆ ಆರಂಭ ಆಗಿದೆ. ಸಚಿವರು, ಶಾಸಕರು, ಮುಖಂಡರ ಜೊತೆಗೆ ಸಿಎಂ ಸಭೆ ಮಾಡ್ತಾ ಇದ್ದಾರೆ. ಒಂದೇ ಅಜೆಂಡಾ, ಇದನ್ನು ಆದಷ್ಟು ಬೇಗ ಇದನ್ನು ಬಹಿರಂಗಪಡಿಸಿ ಅಂತ. 10 ವರ್ಷಗಳಾಯಿತು. 10 ವರ್ಷಗಳ ನಂತರ ಬರ್ತಿರುವಂಥ ವರದಿ, ಸಾಧಕ ಬಾಧಕಗಳೇನೇನು, ಅದಾದ ನಂತರದ ಬೆಳವಣಿಗೆಗಳು, ಬದಲಾವಣೆಗಳೇನೇನು. 10 ವರ್ಷದ ಹಿಂದೆ ಇದನ್ನು ಯಾರೂ ಕೂಡ ಧೈರ್ಯ ಮಾಡಲಿಲ್ಲ ಬಿಡಿ. ಸಿದ್ದರಾಮಯ್ಯನವರು ಧೈರ್ಯ ಮಾಡಲಿಲ್ಲ. ಅದಾದಮೇಲೆ ಏನು ಅಂದರೆ ನೆಕ್ಸ್ಟ್ ಬಂತಲ್ಲ ಕಾಂಗ್ರೆಸ್ ಮತ್ತು JDS ಸರ್ಕಾರ, ಅವರೂ ಕೂಡ ಧೈರ್ಯ ಮಾಡಲಿಲ್ಲ. ಅದಾದಮೇಲೆ ಮತ್ತೆ BJP ಮತ್ತು JDS ಸೇರಿಕೊಂಡು ಅಧಿಕಾರ ಮಾಡಿದ್ರಲ್ಲ, ಅವಾಗಲೂ ಕೂಡ ಧೈರ್ಯ ಮಾಡಲಿಲ್ಲ. ಬೊಮ್ಮಾಯಿಯವರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಧೈರ್ಯ ಮಾಡಲಿಲ್ಲ. ಈಗ ಸಿದ್ದರಾಮಯ್ಯನವರು ಕೂಡ ಧೈರ್ಯ ಮಾಡಿಲ್ಲ. ಪ್ರಶ್ನೆ ಬೇರೆ. ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇದೇನಾದರೂ ಹೊರಗಡೆ ಬಂದರೆ ಏನೇನಾಗುತ್ತೆ ಅಂತ. ಜೊತೆಗೆ ಏನು ಅಂದರೆ ಈಗ ಅವರು ಕುರ್ಚಿನೇ ಒಂದು ಲೆಕ್ಕದಲ್ಲಿ ಅಲುಗಾಡ್ತಾ ಇದೆ, ಅಂಥ ಸ್ಥಿತಿ ಇದು. ಮೇಲಿಂದ ಮೇಲೆ ಹಗರಣಗಳು, ಒಂದು ಕಡೆಗೆ ವಾಲ್ಮೀಕಿ ಹಗರಣ, ಇನ್ನೊಂದು ಕಡೆಗೆ ಮುಡಾ ಹಗರಣ, ಒಂದಾ ಎರಡ. ಇಂಥ ಸಂದರ್ಭದಲ್ಲಿ ಇದಕ್ಕೇನಾದರೂ ಕೈ ಹಾಕಿದ್ರೆ ಅದರ ಸಾಧಕ ಬಾಧಕಗಳೇನು, ಈ ಚಿಂತೆ ಮುಖ್ಯಮಂತ್ರಿಗಳಿಗೆ ಇದ್ದೇ ಇದೆ. ನೋಡ್ತಾ ಇದ್ದೀವಿ ನಾವು ಮುಖ್ಯಮಂತ್ರಿಯವರ ಮುಖಮುದ್ರೆಯನ್ನು ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ. ಇಂಥ ಸಂದರ್ಭದಲ್ಲಿ ಎಲ್ಲ ನಾಯಕರು ಸೇರಿಕೊಂಡು ಸಭೆ ಮಾಡ್ತಾ ಇದ್ದಾರೆ. ಜಾತಿ ಗಣತಿ ವರದಿ ಜಾರಿಗೆ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ವಿವರವನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಸುನಿಲ್ ಜೊತೆ ನಾನು ಚರ್ಚೆ ಮಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ಇದಕ್ಕೆ ಸಂಬಂಧಪಟ್ಟಂಗೆ ನಾಯಕರುಗಳು ಕೂಡ ಮಾತಾಡಿದ್ದಾರೆ. ನಾಯಕರುಗಳು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ನೋಡಿ ಎಲ್ಲ ರಾಜ್ಯಗಳ ಸ್ಥಿತಿಗತಿಗಳೇನು ಅದನ್ನು ಅಧ್ಯಯನ ಮಾಡಿ ಅದಾದ ನಂತರ ನಾವು ನಿರ್ಧಾರಕ್ಕೆ ಬರ್ತೀವಿ ಅನ್ನುವಂಥ ಮಾತನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಜೊತೆಗೇನು ಅಂದರೆ ರಾಜ್ಯದಲ್ಲಿ ಏನು ನಡೀತಾ ಇದೆ, ರಾಜ್ಯದಲ್ಲಿ ಏನಾದರೂ ನೀವು ಈ ಜನಗಣತಿ ವರದಿ ಬಗ್ಗೆ ಏನಾದರೂ ಮಾತಾಡ್ತೀರಾ ಅಂತ ಕೇಳಿದಂಥ ಪ್ರಶ್ನೆಗೆ ಮಲ್ಲಿಕಾರ್ಜುನ್ ಖರ್ಗೆ ಕೊಟ್ಟಂಥ ಉತ್ತರ ಏನು ಅಂತಂದರೆ, ನೀವು ಅಲ್ಲಿನ ಮುಖ್ಯಮಂತ್ರಿಗಳನ್ನು ಮತ್ತು ಉಪಮುಖ್ಯಮಂತ್ರಿಗಳನ್ನು ಕೇಳಿ ಅಂತ ಅವ್ರ ಮೇಲೆ ಹಾಕಿದ್ದಾರೆ ಖರ್ಗೆ. ಬನ್ನಿ ಏನು ಹೇಳಿದ್ರು ನೋಡೋಣ. ರಾಹುಲ್ ಗಾಂಧಿ ಅವರೇ ಹೇಳಿದಾರಲ್ಲ ಸರ್, ರಾಷ್ಟ್ರೀಯ ಮಟ್ಟದಲ್ಲಿ ಸರ್ ಜಾತಿ ಗಣತಿಯನ್ನು ಮಾಡಬೇಕು ಅಂತ. ಈಗ ನೋಡಿ, ಅದು ಹೀಗೆ ಅಲ್ಲ, ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ ಕೂಡ ಹೇಳಿದ್ದೇವೆ. ಅದನ್ನು ಎಲ್ಲ ಸ್ಟೇಟ್ದವರ ವ್ಯೂಸ್ ತಗೊಂಡು ಆಮೇಲೆ ಅದು ಮುಂದಿನ ಕ್ರಮವನ್ನು ಜರುಗಿಸಿ. ಸರ್ ಕರ್ನಾಟಕದಲ್ಲಿ ಸರ್ ಈಗ ಏನು ವರದಿ ಜಾರಿ ಆಗುತ್ತೆ ಸರ್, ಅದು ಇಲ್ಲಿನವ್ರಿಗೆ ಕೇಳಿ ಆ ರೀತಿ ವಿಚಾರ ಮಾಡಿ ಎಲ್ಲ ರೀತಿಯ ಸಾಧಕ ಬಾಧಕಗಳು ನೋಡ್ಕೊಂಡು ಮಾಡ್ರಿ ಅಂತ ಹೇಳೋದು ನಾನು ನೋಡಿದ್ದು ನಿಮ್ಮ ಚಾನಲ್ಸ್ನಲ್ಲಿ. ಸಾಧಕ ಬಾಧಕಗಳು ನೋಡ್ಕೊಂಡು ಅದನ್ನು ಮಾಡ್ರಿ ಅಂತ ಹೇಳಿದ್ದು ನಾನು ನೋಡಿದ್ದೀನಿ ನಿಮ್ಮ ಚಾನಲ್ನಲ್ಲಿ. ಇವತ್ತು ನಾವು ಭೇಟಿಯಾಗ್ತಾ ಇದ್ದೀವಿ 12 ಗಂಟೆಗೆ ಮುಖ್ಯಮಂತ್ರಿಗಳನ್ನೆಲ್ಲ. ಸಹಜವಾಗಿ ಇರ್ತಕ್ಕಂಥ ವಿಷಯ ನಾವು ಗಮನ ತರ್ತೀವಿ. ಅವರು ಈಗಾಗಲೇ ಹೇಳಿದ್ದಾರೆ, ಇದನ್ನೆಲ್ಲ ಕ್ಯಾಬಿನೆಟ್ ತಂದು ಕ್ಯಾಬಿನೆಟ್ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿದ್ರೆ ಮುಂದಿನ ಕ್ರಮ ತಗೊಂಡ್ವಿ. ಇದರಿಂದ ಯಾರಿಗೂ ತೊಂದರೆ ಆಗಲಾರ್ದಂತೆ ಸರ್ಕಾರ ಎಲ್ಲರೂ ಸಮಂಜಸವಾಗಿ ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ. ಅದ್ರ ಪ್ರಕಾರ ಹೋಗ್ತಾರೆ. ಬಿ.ಕೆ. ಹರಿಪ್ರಸಾದ್ ಅವರು ಹೇಳಿದಾರಲ್ಲ ಸರ್, ಈಗ ಹೇಳಿದ್ದಾರೆ, ಪರವಾಗಿಲ್ಲ, ಅವರು ಜಾರಿಗೊಳಿಸಬೇಕೆಂಬ ಉದ್ದೇಶದಿಂದ ಹೇಳಿದ್ದಾರೆ ಅವರು. ಅವತ್ತ ನಾವು ಇವತ್ತು ರಿಪ್ರೆಸೆಂಟೇಷನ್ ಕೊಡ್ತಾ ಇದ್ದೀವಿ ಮಾಡಬೇಕು ಅಂತೇಳಿ. ಅಂತ ಉಳಿದ ಜಾರಿ ಯಾವಾಗ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಮಾಡ್ತಾ ಇರೋದು. ಮುಂದೆ ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ಗೆ ಚರ್ಚೆ ಬರುತ್ತೆ, ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ. ಅದರಿಂದ ಯಾರಿಗೂ ತೊಂದರೆ ಆಗಲಾದಂಥ ರೀತಿಯಲ್ಲಿ ಅದನ್ನು ಜಾರಿಗೊಳಿಸ್ತೀವಿ. ನೋಡಿ, ಇಲ್ಲಿ ಎಲ್ಲರೂ ನೋಡಿ, ಎಲ್ಲ ಜಾತಿ ಧರ್ಮವನ್ನು ಒಂದುಗೂಡಿಸ್ಕೊಂಡು ಹೋಗ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷ. ಹಾಗಾಗಿ 76-77 ವರ್ಷ ಈ ರಾಷ್ಟ್ರದಲ್ಲಿ ಹೊಂದಾಣಿಕೆಯಿಂದ ಶಾಂತಿ ಸೌಹಾರ್ದದಲ್ಲಿ ನಡೀತಾ ಇದೆ. BJP ಅವರು ಮಾಡಿದ್ರೆ 3 ದಿನದಾಗೆ ಹೊಡೆದೋಗ್ತಿತ್ತು. ಈಗ ಅವ್ರು ಬಂದ ಮೇಲೆ ಅಲ್ಲ ಇವೆಲ್ಲ ಶುರುವಾಗಿದ್ದು 70 ವರ್ಷದಿಂದ. ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಕೊಡದೆ ಎಲ್ಲರೂ ಸರಿಸಮಾನವಾಗಿ ಅದು ಯಾರೇ ಮೇಜರ್ ಕಮ್ಯುನಿಟೀಸ್ ಇರಬೇಕು, ಬ್ಯಾಕ್ವರ್ಡ್ ಕ್ಲಾಸ್ ಇರ್ಬೋದು, ಮೈನಾರಿಟಿ ಇರ್ಬೋದು, ಎಲ್ಲ ಜಾತಿ ಧರ್ಮನೂ
ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಕಾಂಗ್ರೆಸ್ ಪಾರ್ಟಿಗಿದೆ, ಹೈಕಮಾಂಡ್ಗಿದೆ. ಆ ದಿಶೆಯಲ್ಲಿ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ. ಕ್ಯಾಬಿನೆಟ್ಗೆ ಬರ್ತಾರೆ. ಚರ್ಚೆ ಆದ ನಂತರ ಎಲ್ಲರೂ ಕೂಡ ಸಮಯ ಬಂದರೆ ಎಲ್ಲರೂ ಕೂಡ ಮಾತಾಡಿ ಸಮಾಧಾನ ಮಾಡಿ ಸರಿ ಮಾಡಿ ಮಾಡಬೇಕಾಗ್ತದೆ. ಸರ್